ಈಗ ನಾವು ಆರ್ಟ್ ಮೂವಿ ಅಂತ ಮಾಡ್ತೀವಿ, ಕಲಾತ್ಮಕ ಚಿತ್ರ ಅಂತ ಮಾಡ್ತೀವಿ, ರಿಲೀಸ್ಗೆ ಮಾಡೋಕ್ಕಾಗಲ್ಲ. ಎಲ್ಲೋ ಫೆಸ್ಟಿವಲ್ಗಳಲ್ಲಿ ಹೋಗಿ ಅದು ಹಾಗೆ ಮುಚ್ಚೋಗ್ಬಿಡುತ್ತೆ. ಯಾರೋ ಒಬ್ಬ ಮೇಲ್ ಡೈರೆಕ್ಟರು ಹೆಣ್ಣಿನ ಕಥೆಯನ್ನು ಹೇಳೋದಕ್ಕೂ ಅಥವಾ ಒಬ್ಬ ಫಿಮೇಲ್ ಡೈರೆಕ್ಟರ್ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆ ಟೈಮಲ್ಲಿ ನಂಗೆ ತುಂಬ ನೋವಾಗಿತ್ತು ಸರ್. ಒಂದು ಟೈಮಲ್ಲಿ ಫ್ರಸ್ಟ್ರೇಟ್ ಕೂಡ ಆಗಿತ್ತು. ನಾನು ಮಾಡೋದು ಬೇಡ ಇನ್ಮೇಲೆ ಸಿನಿಮಾ ಅಂತ ಯೋಚನೆ ಮಾಡಿಬಿಟ್ಟಿದ್ದೆ. ಪ್ರಾಮಾಣಿಕವಾಗಿ ಆಗಿದ್ರೆ ಕೊಡಬೇಕಿತ್ತು, ಕೊಟ್ಟಿಲ್ಲ, ತೊಂದರೆ ಇಲ್ಲ. ನನಗೆ ಪ್ರೇಕ್ಷಕರು ಎಷ್ಟು ಬೇಕಷ್ಟು ಅವಾರ್ಡ್ ಕೊಟ್ಟಿದ್ದಾರೆ ಅಷ್ಟೇ ಸಾಕಂತ ಜನ ನೋಡಬೇಕು ಸರ್. ಯಾವುದೇ ಸಿನಿಮಾ ಆಗಲಿ ಜನ ನೋಡಬೇಕು, ಆಗಲೇ ಅಲ್ಲಿ ಸಕ್ಸಸ್ ಅಂತ. ನಿಮ್ಮ ಫಸ್ಟ್ ಸಿನಿಮಾ ಜನರ ಮಧ್ಯೆ ಬರುವಾಗ ಸಾಮಾನ್ಯರನ್ನು ವಿದ್ವತ್ಪೂರ್ಣವಾಗಿ ಯೋಚನೆ ಮಾಡುವವರನ್ನು ಏಕಕಾಲದಲ್ಲಿ ಇದು ತಟ್ಟಬಹುದು ಅನ್ನುವಂಥ ನಿರೀಕ್ಷೆ ಇತ್ತ? ತಟ್ಟಲೇಬೇಕು ಅನ್ನೋ ಆಸೆ ಇತ್ತು ಸರ್. ತಟ್ಟಲೇಬೇಕು. ನಾನು ಯಾವಾಗಲೂ ಹೇಳೋದು, ಈಗ ನಾವು ಆರ್ಟ್ ಮೂವಿ ಅಂತ ಮಾಡ್ತೀವಿ, ಕಲಾತ್ಮಕ ಚಿತ್ರ ಅಂತ ಮಾಡ್ತೀವಿ, ರಿಲೀಸ್ಗೆ ಮಾಡೋಕ್ಕಾಗಲ್ಲ. ಎಲ್ಲೋ ಫೆಸ್ಟಿವಲ್ಗಳಲ್ಲಿ ಹೋಗಿ ಅದು ಹಾಗೆ ಮುಚ್ಚೋಗ್ಬಿಡುತ್ತೆ. ಹಾಗಂತ ಅಂದ್ಬಿಟ್ಟು ನಾನು ತೀರಾ ಬರೀ ಹೊಡಿ ಬಡಿ ಅಥವಾ ಇದಿಟ್ಕೊಂಡು ಸಿನಿಮಾ ಮಾಡೋದು ನನ್ನ ಚಾಯ್ಸ್ ಅಲ್ಲ. ನನಗೆ ಯಾವಾಗಲೂ ಪುಟ್ಟಣ್ಣ ಕಣ್ಗಾಲ್ ತುಂಬ ಸಿನಿಮಾ ನೋಡಿ ಬೆಳೆದಂಥವಳು ನಾನು. ಯಾವಾಗಲೂ ಸಿನಿಮಾ ಅಂದರೆ ಒಂದು ಒಳ್ಳೆ ಕಥೆ ಇರಬೇಕು. ಆ ಕಥೆಯ ಅನುಭವವನ್ನು ನೀಟಾಗಿ ನಾವು ಜನಕ್ಕೆ ಮುಟ್ಟೋ ಹಾಗಿರಬೇಕು, ನಾವು ಅದರೊಳಗೆ ಅನುಭವಿಸ್ಬೇಕು. ಸೊ ಆ ಥರದ್ದು ನನಗೆ ಆಸೆ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಸಿನಿಮಾ ರಿಲೀಸ್ಗೆ ಮಾಡೋದು. ಆದರೆ ಇದೇ ನೀವೇನಿದೆ ಸೆನ್ಸಿಟಿವಿಟಿಗಳೇನಿದೆ ಮತ್ತು ಆ ಕಥೆಯ ಸಾರ ಏನಿದೆ ಅದು ಖಂಡಿತ ನನಗೆ ಅನಿಸಿತು ವಿಮರ್ಶಕರಿಗೂ ಮೆಚ್ಚುಗೆ ಆಗುತ್ತೆ. ಮತ್ತು ಸೈಮಲ್ಟೇನಿಯಸ್ಲಿ ಅಲ್ಲಿ ಇರುವಂಥ ಭಾವನೆ, ಎಮೋಷನ್ಸ್ ಏನಿದೆ ಅದು ಸಾಮಾನ್ಯ ಜನರಿಗೂ ಮುಟ್ಟುತ್ತೆ ಅನ್ನೋದು ತುಂಬ ಕಾನ್ಫಿಡೆನ್ಸ್ ಇತ್ತು. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದೀನಿ ಅಂತ ಅನಿಸುತ್ತೆ ನನಗೆ. ಚಿತ್ರೀಕರಣದ ಅಂಗಳದಲ್ಲಿ ಒಬ್ಬ ನಿರ್ದೇಶಕಿಯಾಗಿ ನಿಮ್ಮ 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 ಕೆಲಸವನ್ನು ಈಗೊಮ್ಮೆ ಹಿಂತಿರುಗಿ ನೋಡಿದ್ರೆ ಫಸ್ಟ್ ಸಿನಿಮಾ ನಿಮಗೆ ಏನು ಅನ್ನಿಸ್ತದೆ? ತುಂಬ ಖುಷಿಯಾಗುತ್ತೆ ಸರ್, ತುಂಬ ಖುಷಿಯಾಗುತ್ತೆ. ಯಾಕಂದರೆ ಮೊದಲನೇ ಇದಕ್ಕೆ ಗೊತ್ತಿಲ್ಲ ನನಗೊಂದೊಂದು ಸಲ ಆ ಥರ ಹೆದರಿಕೆಗಳೇ ಇರಲ್ಲ. ಯಾರೋ ಕೇಳ್ತಾಯಿದ್ರು, ಈ ಮೊದಲನೇ ದಿನ ಅಲ್ವಾ ನಿನಗೇನು? ನನಗೆ ಏನೂ ಅನ್ನಿಸ್ತಾ ಇಲ್ಲ ಅಂದೆ. ಏನೂ ಅನ್ನಿಸ್ತಾ ಇಲ್ಲ, ಹೋಗ್ತಾ ಇದೆ ಪ್ರಾಸೆಸ್ ಅಷ್ಟೇ. ಯಾಕಂದ್ರೆ ನಿಮಗಿದು ಮೊದಲನೇ ದಿನ ಆಗಿರ್ಬೋದು, ನಾನು ಒಂದು ವರ್ಷದಿಂದ ಈ ಪ್ರೊಸೆಸ್ಸಲ್ಲಿದ್ದೀನಿ. ನೋಡ್ತಾ ಇರೋರಿಗೆ ಅದು ಮೊದಲನೇ ದಿನ ಫೀಲ್ ಇರ್ಬೋದು, ನನಗೆ ಮೊದಲನೇ ದಿನ ಅಲ್ಲ. ಆಲ್ರೆಡಿ ನಾನೊಂದು 1 ವರ್ಷನೇ ಆಗಿದ್ದು ಸ್ಕ್ರಿಪ್ಟ್ ಮಾಡಿ. 6 ತಿಂಗಳಿಂದ ತುಂಬ ಇಂಟೆನ್ಸಿವ್ ಆಗಿ ಕೆಲಸ ಮಾಡಿದ್ದೆ. ನನಗಿದು ಮೊದಲನೇ ದಿನ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಸೊ ನನಗೆ ಆ ಕಾನ್ಫಿಡೆನ್ಸ್ ತುಂಬ ಇತ್ತು. ಹಿಂತಿರುಗಿ ನೋಡುವಾಗಲೂ ಕೂಡ ಇವತ್ತಿಗೂ ಖುಷಿ ಅನಿಸುತ್ತೆ. ಎಲ್ಲೋ ಅಯ್ಯೋ ಹಿಂಗೆ ಮಾಡಿಬಿಡ್ಬೋದಾಗಿತ್ತು ಅನಿಸಿಲ್ಲ. ಇಡೀ ಸಿನಿಮಾ ನೋಡಿದ ನಂತರ ನನ್ನನ್ನು ನಾನು ಸ್ವವಿಮರ್ಶೆ ಮಾಡ್ಕೊಳ್ಳುವಾಗ ನೀವು ಹೇಳ್ದಂಗೆ ಇನ್ನೂ ಏನು ಮಾಡಬಹುದಿತ್ತು ಅನ್ನೋದು ಬೇರೆ. ಆದರೆ ರಿಗ್ರೆಟ್ಸ್ ಇಲ್ಲ, ಅಯ್ಯೋ ಹೀಗೆ ಮಾಡೋದಲ್ಲ, ಇಲ್ಲ. ಯಾಕಂದರೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಅದ್ರ ಬಗ್ಗೆ ಖುಷಿ ಇದೆ ಸರ್. ಮೊದಲ ಪ್ರದರ್ಶನದ ದಿನ ಹೇಗಿತ್ತು? ಅವತ್ತು ಎಲ್ಲರೂ ತುಂಬ ಮೊದಲನೇ ಪ್ರದರ್ಶನ ಅಂದರೆ ನಾವು ಟೆಕ್ನಿಕಲ್ ಶೋ ಅಂತ ಒಂದು ಮಾಡಿದ್ವಿ. ಎಲ್ಲರೂ ಆರ್ಟಿಸ್ಟ್ ಎಲ್ಲ ಫುಲ್ ಟೆನ್ಷನಲ್ಲಿದ್ದರು. ಏನೋ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಾಟಕ ಆದರೂ ಪ್ರತಿ ಸಲ ಒಂದು ಶೋಯಿಂದ ಶೋಗೆ ಒಂದು ಟೆನ್ಷನ್ ಇರುತ್ತೆ. ಯಾಕಂದರೆ ಹೊಸತ್ತು ಅಲ್ಲಿ ಏನಾಗುತ್ತೆ ಅನ್ನೋದು. ಮತ್ತೆ ಚೆನ್ನಾಗೂ ಆಗ್ಬೋದು, ತಪ್ಪುಗಳು ಆಗ್ಬೋದು. ಆಮೇಲೆ ಅದು ನನ್ನ ಕೈಲಿರಲ್ಲ. ಆರ್ಟಿಸ್ಟ್ ಆ ಕ್ಷಣದಲ್ಲಿ ಏನು ಮಾಡ್ತಾರೆ ಅನ್ನೋದು ಒಂದು ಭಯ ಇರುತ್ತೆ. ಆದರೆ ಇಲ್ಲಿ ಹಾಗಲ್ಲ. ನಾನು ಹಿಂದಿನ ದಿನದವರೆಗೂ ಆ ಕ್ಷಣದವರೆಗೂ ಒಂದು 2 hours ಮುಂಚೆ ಕೂಡ ನಾನೆಲ್ಲನೂ ಸೊ ನನಗೆ ಗೊತ್ತಿಲ್ಲ. ಯಾಕಂದರೆ ನನ್ನ ಕೆಲಸದ ಬಗ್ಗೆ ನನಗೆ ಸಂಪೂರ್ಣವಾದ ನಂಬಿಕೆ ಇತ್ತು. ಆಮೇಲೆ ಇದೊಂಥರ ಈಗ ಇವಾಗ ಯಾರಿಗೋ ಒಬ್ರಿಗೆ ಚಿತ್ರಾನ್ನ ಅದ್ಭುತವಾಗಿ ಇಷ್ಟ ಅಂತ ಹೇಳಿದ್ರೆ ಇನ್ಯಾರಿಗೋ ಚಿತ್ರಾನ್ನ ಅದು ಕಂಡ್ರಾಗದೇ ಇರ್ಬೋದು. ಹಾಗಾಗಿ ನನ್ನ ಸಿನಿಮಾ ಯಾರಿಗೋ ಇಷ್ಟ ಆಗಲ್ಲ ಅಂತ ಹೇಳಬಹುದು, ಅದು ಅವ್ರವ್ರ ಚಾಯ್ಸ್. ಆದರೆ ನನ್ನ ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿತ್ತು. ಹಾಗಾಗಿ ನನಗೆ ಫಸ್ಟ್ ಶೋನಲ್ಲಿ ಕೂಡ ಒಂದು ಸಣ್ಣ ಆತಂಕ ಕೂಡ ಇರಲಿಲ್ಲ. ನಿರಾಳವಾಗಿ ನೋಡ್ತಿದ್ದೆ ಸರ್ ನನ್ನ ಸಿನಿಮಾ. ಪುಟ್ಟಣ್ಣನ ಹೆಸರು ತೆಗೆದ್ರಿ. ನನಗೆ ಪುಟ್ಟಣ್ಣ ಇಡೀ ಅವರ ನಿರ್ದೇಶನದ ಉದ್ದಕ್ಕೂ ಹೆಣ್ಣಿನ ಮನಸ್ಸಿನ ಆಳದಲ್ಲಿರುವಂಥ ಬೇರೆ ಬೇರೆ ಶೇಡ್ಗಳನ್ನು ಅವರು ಚಿತ್ರಕ್ಕೆ ಒಡ್ಡುವ ಕೆಲಸವನ್ನು ಮಾಡಿದರು. ನೀವು ಇವತ್ತು 2 ಸಿನಿಮಾ ಮಾಡಿದಿರಿ. ಒಂದು ಅಮ್ಮಚ್ಚಿಯ ನೆನಪು, ಇನ್ನೊಂದು ಕೋಳಿ ಹೆಸರು. ಎರಡಲ್ಲೂ ನೀವು ಮಹಿಳೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಾಡಿದಿರಿ. ಮತ್ತು ಅವಳ ಭಿತ್ತಿಯನ್ನು ಹೆಚ್ಚು ಅದನ್ನು ಕೆದಕಿ ಅದರ ಬೇರೆ ಬೇರೆ ರೂಪಗಳನ್ನು ಫೋಕಸ್ ಮಾಡಲಿಕ್ಕೆ ನೋಡಿದಿರಿ. ಇದೇ ನಿಮ್ಮ ದಾರಿನ, ಇದೇ ನಿಮ್ಮ ಧಾಟಿನ, ಅಥವಾ ಇದೇ ನಿಮ್ಮ ಭವಿಷ್ಯನ? ಏನು ಇಂಟೆನ್ಷನ್ಲಿ ಮಾಡೋದಲ್ಲ ಸರ್ ಅದು. ಆದರೆ ನನ್ನ ಬದುಕಾಗಲಿ ಅಥವಾ ನಾನು ಓದಾಗಲಿ ಎಲ್ಲವೂ ನಾನು ನೋಡ್ತಾ ಇರೋದು ನಾನೊಬ್ಬ ಹೆಣ್ಣಾಗಿ ಆ ದೃಷ್ಟಿಯಲ್ಲೇ ಬಹುಶಃ ನೋಡ್ತಾ ಇರ್ತೀನಿ ಅನಿಸುತ್ತೆ. ಯಾಕಂದರೆ ನಮ್ಮ ಅನುಭವವನ್ನು ನಮಗಿಂತ ಚೆನ್ನಾಗಿ ಇನ್ಯಾರು ಹೇಳ್ತಾರೆ. ಈಗ ನಾನು ಅದನ್ನು ನೆಗೆಟಿವ್ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಯಾರೋ ಒಬ್ಬ ಮೇಲ್ ಡೈರೆಕ್ಟರು ಹೆಣ್ಣಿನ ಕಥೆಯನ್ನು ಹೇಳೋದಕ್ಕೂ ಅಥವಾ ಒಬ್ಬ ಫಿಮೇಲ್ ಡೈರೆಕ್ಟರ್ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ.
ಹಾಗಾಗಿ ನಾವೇ ನಮ್ಮ ಕಥೆನ ಹೇಳ್ದಿದ್ರೆ ಇನ್ಯಾರು ಹೇಳ್ತಾರೆ. ಆಮೇಲೆ ನಮ್ಮದು ಕತೆ ಇಷ್ಟಲ್ಲ ಸರ್, ಸಾಕಷ್ಟಿದೆ ಹೇಳೋದಕ್ಕೆ. ಹಾಗಾಗಿ ಅದನ್ನು ಬಿಟ್ಟು ಹೊರಗೋಗ್ಬೇಕು ಅಂದರೆ ಇದು ಮುಗಿಸ್ಬೇಕು. ಬಟ್ ನನ್ನ ಪ್ರಕಾರ ಇದು ಮುಗಿಯೋ ಅಂಥದ್ದಲ್ಲ. ಬೇರೆ 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 ರೀತಿಯಲ್ಲಿ ಅದು ಹೊರಗೆ ಬರ್ತಾನೆ ಇರುತ್ತೆ, ನಾವು ಹೇಳ್ತಾನೆ ಇರ್ತೀವಿ. ಮೋಸ್ಟ್ಲಿ ಹೌದು ಸರ್, ನಂಗೆ ಗೊತ್ತಿಲ್ಲದೆ ಅದರ ಬೇರೆ ಬೇರೆ ರೂಪಗಳನ್ನ ಹೇಳ್ಬೋದು, ಬೇರೆ ಬೇರೆ ಆಯಾಮಗಳನ್ನ ಹೇಳ್ಬೋದು. ಆದರೆ ಹೆಣ್ಣನ್ನು ಬಿಟ್ಟು ಬೇರೆ ಯೋಚನೆ ಮಾಡ್ಲಿಕ್ಕೆ ನಂಗೆ ಆಗಲ್ಲ ಸರ್. ಅಮ್ಮಚ್ಚಿಯ ಪಬ್ಲಿಕ್ಕಲ್ಲಿ ಅದರ ರೆಸ್ಪಾನ್ಸು, ಆಮೇಲೆ ಅದರ ಅವಾರ್ಡ್ಗಳು ಅಥವಾ ಇತ್ಯಾದಿ ಇವನ್ನೆಲ್ಲ ನಿರೀಕ್ಷೆ ಮಾಡಿದ್ರ ನೀವು? ನಿರೀಕ್ಷೆ ಮಾಡಿದ್ದೆ ಸರ್ ನಾನು, ಆದರೆ ನಿರೀಕ್ಷೆಗೂ ಮೀರಿ ಬಂದ್ಬಿಡ್ತು. ನಾನು ನಿರೀಕ್ಷೆ ಮಾಡಿದ್ದೆ ಇದು, ಯಾಕಂದರೆ ನಾನು ಒಂದು ಸಿನಿಮಾ ಮಾಡುವಾಗ ನಾನು ಹೇಗೆ ನೋಡ್ತಿರ್ತೀನಿ ಅಂದರೆ ಸಾಮಾನ್ಯ ಪ್ರೇಕ್ಷಕಳಿಗೆ ಅಷ್ಟೇ ನಾನು ನೋಡೋದು. ನನ್ನದೇ ಸಿನಿಮಾ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಿನಿಮಾ. ಇವಾಗಲೂ ನಾನು ಚಿತ್ರಮಂದಿರಕ್ಕೆ ಹೋದರೆ ವಿಮರ್ಶೆ ನೋಡೋದೇ ಇಲ್ಲ ಸರ್. ನಾನು ಸುಮ್ಮನೆ ಸಿನಿಮಾನ ಎಂಜಾಯ್ ಮಾಡೋದು. ನನ್ನ ಸಿನಿಮಾನು ಕೂಡ ನಾನು ಹಾಗೆ ನೋಡೋದು, ವಿಮರ್ಶಾತ್ಮಕವಾಗಿ ನೋಡೋದೇ ಇಲ್ಲ. ಸೊ ಹಾಗೆ ನೋಡೋಕೆ ನಂಗೆ ಇಷ್ಟ ಆಗುತ್ತೆ ಅನ್ನೋವಾಗ ಖಂಡಿತ ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ಅವರಿಂದ ಒಳ್ಳೆ ನಿರೀಕ್ಷೆ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅದನ್ನು ಮೀರಿ ಬಂದ್ಬಿಡ್ತು. ನನಗೆ ಪ್ರತಿಯೊಂದು ಶೋ ನಾವು ರಿಲೀಸ್ ಆದಾಗ ಕೆಲವರು ಇವ್ರನ್ನ ಮೀಟ್ ಮಾಡ್ತಾ ಇದ್ವಿ. ಆಮೇಲೆ ಬಂದಂಥ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂಥ ವಿಮರ್ಶೆ ಇವತ್ತಿಗೂ ಅಮೆಝಾನ್ ಪ್ರೈಮಲ್ಲಿ ನೋಡಿ ಇವತ್ತಿಗೂ ವಿಮರ್ಶೆಗಳು ಬರ್ತಾನೇ ಇದೆ. ಆಮೇಲೆ ಸುಚಿತ್ರದಲ್ಲಿ 13 ಶೋ ಮಾಡಿದ್ವಿ. ನೀವು ನಂಬ್ತಿರೋ ಇಲ್ವೋ ಸರ್, ಪ್ರತಿಯೊಂದು ಶೋನಲ್ಲೂ ಕಣ್ಣೀರು ಹಾಕ್ತೆ ಹೊರಗೆ ಹೋದವರೇ ಇಲ್ಲ. ಅದರಲ್ಲೂ ಗಂಡಸರು ಜಾಸ್ತಿ. ಅದು ನನಗೆ ಸಾರ್ಥಕ ಅನ್ನಿಸ್ಬಿಡ್ತು. ಯಾಕಂದರೆ ನಾವು ನಮ್ಮ ಕತೆಗಳನ್ನ ನಾವು ಹೆಣ್ಣು ಮಕ್ಕಳಿಗೆ ಹೇಳೋದಕ್ಕಿಂತ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಹೇಳಬೇಕಾಗಿರೋದು ಗಂಡು ಮಕ್ಕಳಿಗೆ. ಅವ್ರಿಗೆ ಇದು ನಾಟತ್ತೆ ಅಂತ ಹೇಳುವಾಗ ಎಲ್ಲೋ ವೈದೇಹಿ ಮೇಡಮ್ಮು ಮತ್ತು ನಾನು ಎಲ್ಲರೂ ಇಲ್ಲಿ ಸಾರ್ಥಕತೆ ಗೆದ್ವೇನೋ ಅನ್ನೋ ಫೀಲ್ ಬರ್ತಾಯಿತ್ತು. ಪ್ರತಿಯೊಬ್ಬರು ಕಣ್ಣೀರು ಹಾಕಿ ತುಂಬ ಎಮೋಷನಲಿ ಮಾತಾಡಿ ಹೋಗ್ತಾಯಿದ್ರು. ಎಷ್ಟು ಎಲ್ಲೆಲ್ಲಿ ಅವಾರ್ಡ್ಗಳೆಲ್ಲ ಬಂತು ಸರ್? ಅವಾರ್ಡ್ಗಳಿಗಿಂತ ಹೆಚ್ಚು ಎಲ್ಲ ಚಿತ್ರೋತ್ಸವಗಳಲ್ಲಿ ತುಂಬ ಪ್ರದರ್ಶನಗೊಂಡವು. ಆಮೇಲೆ ರಾಘವೇಂದ್ರ ಚಿತ್ರವಾಣಿ ಅಂತ ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು, ನಮ್ಮ PRO ಸುಧೀಂದ್ರ ವೆಂಕಟೇಶ್ವರ್ ಕೊಡುವಂಥದ್ದು. ಆಮೇಲೆ ರಾಜ್ಯ ಪ್ರಶಸ್ತಿ ನಮ್ಮ DOPಗೆ ಬಂದಿದೆ. ನಿಜ ಹೇಳಬೇಕು ಅಂದರೆ ಆ ವಿಷಯದಲ್ಲಿ ನನಗೆ ಸ್ವಲ್ಪ ನೋವಿದೆ ಸರ್. ಅಂದರೆ ನೋವಿದೆ ಯಾಕಂದರೆ ನನಗೆ ಬೇರೆಯವ್ರು ಹೇಳೋದು ಬಿಡಿ ಸರ್, ಪ್ರತಿಯೊಬ್ಬ ಆಡಿಯನ್ಸು ಯಾರೋ ಎಲ್ಲರೂ ಹೇಳೋರು ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬರಬೇಕು, ರಾಜ್ಯ ಪ್ರಶಸ್ತಿ ಬರಬೇಕು ಅಂತ ಮತ್ತೆ ವಿಭಾಗದ ದೃಷ್ಟಿಯಿಂದಲೂ ಈಗ ಕ್ಯಾಮರಾ ಇರ್ಬೋದು, ಅಥವಾ ನಿಮ್ಮ ಇಡೀದಾದ ಆ್ಯಕ್ಟಿಂಗ್ನ ವಾಯ್ಸ್ ಕೆಲವರಿಗಿರ್ಬೋದು, ನಿರ್ದೇಶನ ಇರ್ಬೋದು, ಕಲಾ ನಿರ್ದೇಶನ ಬಹಳ ಬಹಳ ಮುಖ್ಯವಾದದ್ದು. ಯಾಕೆಂದರೆ ನೀವು ಒಂದು ಕಾಲವನ್ನು ಟೈಮ್ ಟ್ರಾವೆಲ್ ಮಾಡಿದ ಹಾಗೆ ಅದು ಹಿಂದೆ ಕೊಂಡೋಗೋದಿದೆಯಲ್ಲ. ಈಗ ನಮ್ಮಲ್ಲಿ ಕಮರ್ಷಿಯಲ್ ಸಿನಿಮಾದಲ್ಲಿ ಎಲ್ಲರೂ ಹೇಳ್ಬಿಡ್ತಾರೆ ಅದು 400 ವರ್ಷದ ಹಿಂದಿಂದು ಸಾರ್ ಅಂತಾರೆ, ಅದರಲ್ಲಿ ಇನೋವಾ ಕಾರ್ ಇದ್ರೂ ಆಶ್ಚರ್ಯ ಇಲ್ಲ. ಸೊ ಈ ಥರದ ಅಸಂಬದ್ಧಗಳೆಲ್ಲ ಇರ್ತವೆ. ಆ ದೃಷ್ಟಿಯಲ್ಲಿ ನಿಮ್ಮದು ಕುಸೂರಿ ಕೆಲಸ ಅದು. ಬಟ್ ಅದು ಏನೋ ಗೊತ್ತಾಗಲಿಲ್ಲ. ಅದು ಆ ಟೈಮಲ್ಲಿ ನಂಗೆ ತುಂಬ ನೋವಾಗಿತ್ತು ಸರ್. ಒಂದು ಟೈಮಲ್ಲಿ ಫ್ರಸ್ಟ್ರೇಟ್ ಕೂಡ ಆಗಿತ್ತು. ನಾನು ಮಾಡೋದು ಬೇಡ ಇನ್ಮೇಲೆ ಸಿನಿಮಾ ಅಂತ ಯೋಚನೆ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ಎಲ್ಲರೂ ಹೇಳೋರು, ವಿಮರ್ಶಕರು ಹೇಳಿದರು. ಆಮೇಲೆ ನೀವು ನಂಬ್ತಿರೋ ಇಲ್ವೋ ಸರ್, ಆ ದಿನಗಳಲ್ಲಿ ಬಂದಂಥ ಅನೇಕ ಸಿನಿಮಾಗಳಲ್ಲಿ 2 ಮಿಶ್ರ ಪ್ರತಿಕ್ರಿಯೆಗಳಿರೋದು ಎಷ್ಟೋ ಸಿನಿಮಾಗೆ. ಆದರೆ ನಮ್ಮ ಸಿನಿಮಾಗೆ ತುಂಬ 100ರಲ್ಲಿ 1% ಕೂಡ ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಯಾವುದೇ ಪತ್ರಿಕೆ ಆಗಿರ್ಬೋದು, ನೋಡಿದಂಥ ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಪ್ರೇಕ್ಷಕರಂತೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರಲೇಬೇಕು, ಸ್ಟೇಟ್ ಅವಾರ್ಡ್ ಬರಲೇಬೇಕು ಅಂತ ಯಾರೋ ಒಬ್ಬರು ಸರ್, ನಂಗೆ ಗೊತ್ತೇ ಇಲ್ಲ ಪಾಪ, ಯಾರೋ ಆಡಿಯನ್ಸ್ ಈ ಥರ ಶೋ ಆದಾಗ ಬಂದವರು, ಮೇಡಮ್ ನಾನು ತಿರುಪತಿ ವೆಂಕಟರಮಣಂಗೆ ಹರಕೆ ಹೊತ್ಕೊಂಡಿದ್ದೀನಿ ಮೇಡಮ್, ಇದಕ್ಕೆ ರಾಜ್ಯ ಪ್ರಶಸ್ತಿ ಬರಲೇಬೇಕು ಅಂತ. ಯಾವ ವೆಂಕಟರಮಣನೂ ಕಾಯಲಿಲ್ಲ, ಯಾರೂ ಮಾಡಲಿಲ್ಲ. ಬಟ್ ಸತ್ಯ ಹೇಳ್ಬೇಕಂದ್ರೆ ನಮ್ಗೆ ಆಮೇಲೆ ಗೊತ್ತಾದದ್ದು ಅಲ್ಲ, ಇವನ್ ಅವಾರ್ಡ್ಗಳು ಕೂಡ ನಮ್ದು ಅಲ್ಲಿ ತಲುಪಿ ಆಮೇಲೆ ಏನೇನೋ ಆಗಿ ಎಲ್ಲ ಕಡೆ ಅದು ಪ್ರತಿ ಅವಾರ್ಡಿನ ಹಣೆ ಬರ ಅದು ಅಷ್ಟೇ. ಸೊ ಒನ್ ಟೈಮಲ್ಲಿ ಫ್ರಸ್ಟ್ರೇಟ್ ಆದಾಗ ನಾನೇ ಹೇಳ್ಕೊಂಡೆ, ನಾನೇನು ಅವಾರ್ಡ್ಗೋಸ್ಕರ ಸಿನಿಮಾ ಮಾಡಿದ್ದ ಅಲ್ವಲ್ಲ. ಪ್ರೇಕ್ಷಕರು ನೀವು ಹೇಳ್ದಂಗೆ ಅದ್ಭುತವಾದಂಥ ಅವಾರ್ಡ್ ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಈಗಲೂ ಕೊಡ್ತಾನೇ ಇದ್ದಾರೆ, ಅದಕ್ಕೆ ವಿಮರ್ಶೆ ಬರ್ತಾನೆ ಇದೆ. ಅದಕ್ಕಿಂತ ಏನ್ ಬೇಕು. ಮತ್ತೆ ಕೆಲವು ಸಿನಿಮಾ ಕಾಲಾತೀತ ಸಿನಿಮಾಗಳಿರ್ತವೆ ಅಷ್ಟೇ. ನೀವು ಇವತ್ತಿಗೂ ಭೂತಯ್ಯನ ಮಗ ನೋಡ್ಬೋದು, ಗೆಜ್ಜೆ ಪೂಜೆಯನ್ನು ನೋಡ್ಬೋದು, ಕಸ್ತೂರಿ ನಿವಾಸ ನೋಡ್ಬೋದು, ಮಯೂರನ ನೋಡ್ಬೋದು, ಅಥವಾ ಕಾಸರವಳ್ಳಿಯವರ ದ್ವೀಪ ಅಥವಾ ಇತ್ಯಾದಿ, ಘಟಶ್ರಾದ್ದ, ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬೋದು. ನಾನು ಹೇಳೋದು ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ಹೌದು ಸರ್, ಅದೇ ನನಗೆ ಆಮೇಲೆ ನಾನು ಅರ್ಥ ಮಾಡ್ಕೊಂಡೆ, ಹೌದು ಬೇಡ, ಅದು ಬೇಡವೇ ಬೇಡ. ಅವರು ಬಹುಶಃ ಯಾರು ಕೊಡ್ತಾರೋ ಅವ್ರಿಗೆ ಯೋಗ್ಯತೆ ಇಲ್ವೇನೋ ಅನ್ಸ್ಬಿಡುತ್ತೆ. ಯಾಕಂದರೆ ಪ್ರಾಮಾಣಿಕವಾಗಿ ಆಗಿದ್ರೆ ಕೊಡಬೇಕಿತ್ತು, ಕೊಟ್ಟಿಲ್ಲ, ತೊಂದರೆ ಇಲ್ಲ. ನನಗೆ ಪ್ರೇಕ್ಷಕರು ಎಷ್ಟು ಬೇಕಷ್ಟು ಅವಾರ್ಡ್ ಕೊಟ್ಟಿದ್ದಾರೆ, ಅಷ್ಟೇ ಸಾಕಂತ ಅನ್ಸುತ್ತೆ. ಅಮ್ಮಚ್ಚಿಗೆ ವೈದೇಹಿಯವರ ಪ್ರತಿಕ್ರಿಯೆ ಫಸ್ಟ್ ಟೈಮ್ ಏನಿತ್ತು? ಅವ್ರಿಗೆ ನಾಟಕ ಮಾಡಿದಾಗ ತುಂಬ ಖುಷಿಯಾಗಿತ್ತು. ಸಿನಿಮಾ ತಮಾಷೆ ಇದ್ರೆ ನಾನು ಸಿನಿಮಾ ಮಾಡಬೇಕು ಅನ್ನೋವಾಗ ಫೋನ್ ಮಾಡಿದೆ, ಮೇಡಮ್ ಈ ನಾಟಕನ ಸಿನಿಮಾ ಮಾಡಬೇಕು ಅಂತಿದ್ದೀನಿ.
ಹೌದಾ ಮಾಡು, ಯಾರು ಡೈರೆಕ್ಟ್ರು ಅಂದ್ಬಿಟ್ರು. ಸರ್ ನಾನು ಫೋನ್ ಇಟ್ಬಿಟ್ಟೆ ಅವಾಗ. ಮೇಡಮ್ ಹೇಳ್ತೀನಿ, ನಾನು ಇನ್ನೊಂದ್ಸಲ ಮಾಡ್ತೀನಿ ಅಂತ ಇಟ್ಬಿಟ್ಟೆ. ಯಾಕೋ ಅಯ್ಯೋ ಹಿಂಗೆ ಕೇಳ್ಬಿಟ್ರಲ್ಲ, ನಾನೇ ಮಾಡಿದ್ರೆ ಒಪ್ಕೋತಾರೋ ಇಲ್ವೋ ಅಂತ. ಆಮೇಲೆ ಇನ್ನೊಂದ್ಸಲ ಸ್ವಲ್ಪ ಸಮಾಧಾನ ಮಾಡಿ ಧೈರ್ಯ ತೊಗೊಂಡು ಮತ್ತೆ ಕಾಲ್ ಮಾಡಿ, ಮೇಡಮ್ ನಾನೇ ಮಾಡಬೇಕು ಅಂತಿದ್ದೀನಿ ಅಂತ. ಖಂಡಿತ ಮಾಡೇ ಅಂದರು. ಆವಾಗ ನನಗೆ ಧೈರ್ಯ ಬಂತು. ಅವ್ರು ಸುಮ್ಮನೆ ಪಾಪ ಕೇಳಿದ್ದಷ್ಟೇ. ಒಂದೇ ಮಾತು ಹೇಳಿದ್ರು, ನೀನು ಹೇಗೆ ಮಾಡಿದ್ಯಾ ಏನು ಅದೇನು ಗೊತ್ತಿಲ್ಲ ಕಣೆ, ಅಕ್ಕುನ ನಾಟಕನ ಅಚ್ಚುಕಟ್ಟಾಗಿ ಮಾಡಿದ್ಯಾ, ನಿನ್ನಲ್ಲಿ ಪ್ರಾಮಾಣಿಕತೆ ಇದೆ, ನನಗದು ಗೊತ್ತು, ಅದನ್ನು ನಂಬ್ತೀನಿ, ಮತ್ತು ನೀನು ಹೆಣ್ಣು ಅಷ್ಟೇ ನಂಗೆ ಸಾಕು, ಅದನ್ನು ನಂಬ್ತೀನಿ, ನೀ ಮಾಡು ಅಂತ ಧೈರ್ಯ ಕೊಟ್ಟರು. ಸಿನಿಮಾ ಆದಮೇಲೂ ಕೂಡ ತುಂಬ ಇಷ್ಟಪಟ್ಟರು ಸರ್, ತುಂಬ ಇಷ್ಟಪಟ್ಟರು ಸಿನಿಮಾನ. ಹೇಳ್ತಾರೆ ಒಂದೇ ಒಂದು ಸಣ್ಣ ಕೊರತೆ ಕೂಡ ನಂಗೆ ಕಾಣಲಿಲ್ಲ ಇಡೀ ಸಿನಿಮಾದಲ್ಲಿ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನಿಮ್ಗೆ ಇನ್ನೊಂದು ಇರ್ಲಿಕ್ಕಿಲ್ಲ. ಯಾಕಂದ್ರೆ ನಾಗರಹಾವು ಬಂದಾಗ ಇದು ನಾಗರಹಾವಲ್ಲ ಕೆರೆ ಹಾವು ಅಂತ ಹೇಳಿದ್ರು ತರಾಸು. ಹಾಗಾಗಿ ಅದೊಬ್ಬ ಲೇಖಕನ ಕೂಸದು. ಈಗ ಅವ್ರಿಗೆ ಗೊತ್ತಾಗುತ್ತೆ ಅದರ ದೌರ್ಬಲ್ಯಗಳು, ಅದರ ಇದು. ಈಗ ನಮಗೆ ನಾಗರಹಾವು ಇಡೀ ಅದ್ಭುತವಾದ ಸಿನಿಮಾ ಆಗಿ ಕಂಡಿತು, ಆದರೆ ಆ ಮೂಲ ಲೇಖಕರಿಗೆ ಅದು ಖುಷಿ ಆಗಿದೆ. ಇನ್ನೊಂದು ಸರ್, ಈಗ ಲೇಖಕಿ ಏನೋ ಕೆಲವ್ರು ಹೇಳ್ಬೋದು ಅವ್ರದೇ ಕತೆ ಅವ್ರು ಅಲ್ಲ, ಮೇಡಮ್ ತುಂಬಾ ನಿಷ್ಠುರವಾದಿ, ಅದ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಅವ್ರು ಇದ್ದಿದ್ರೆ ಹಂಗೆ ಹೇಳ್ಬಿಡ್ತಿದ್ರು, ಆದ್ರೆ ಅವ್ರು ತುಂಬಾ ಇಷ್ಟಪಟ್ರು. ಆದ್ರೆ ಅದ್ರ ಜೊತೆನಲ್ಲಿ ಓದುಗರು ಇದಾರಲ್ಲ, ವೈದೇಹಿ ಅವರಿಗೆ ದೊಡ್ಡ ಫ್ಯಾನ್ಸ್ ಇದ್ದಾರೆ. ಅವ್ರ ಕತೆಗಳನ್ನ ಓದ್ಕೊಂಡವ್ರು, ನನಗೆ ಅಲ್ಲಿ ಖುಷಿಯಾಗಿದೆ. ಆ ಕತೆಗಳನ್ನ ಓದ್ಕೊಂಡವ್ರು ಎಲ್ಲೆಲ್ಲೇ ಫೋನ್ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿದ್ದಾರೆ. ಯಾರ್ಯಾರೋ ನಂಗೆ ಗೊತ್ತೇ ಇಲ್ಲ. ಅವ್ರುಗಳು ನಾವು ಓದುವಾಗ ಏನು ಅನುಭವ ಕೊಡ್ತು ಅದೇ ಅನುಭವ ಕೊಟ್ಟಿದೆ ಅಂತ ಹೇಳಿದ್ರು. ಅದು ನನಗೆ ಮತ್ತೊಂದು ಖುಷಿಯಾಗಿದ್ದು. ಮತ್ತು ಅವ್ರ ಮಗಳು, ವೈದೇಹಿ ಅವ್ರ ಮಗಳು, ಅಮ್ಮನ 70ನೇ ವರ್ಷದ ಬರ್ತ್ಡೇಗೆ ಇದು ಒಂದು ದೊಡ್ಡ ಗಿಫ್ಟ್ ಅಂತ ತಿಳ್ಕೊತೀನಿ ನಿಮ್ಮದು ಅಂತ ಹೇಳಿದ್ರು. ಸೊ ಅಲ್ಲಿ ನಾನು ನೀವು ಹೇಳ್ದಂಗೆ ಸಕ್ಸಸ್ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಆಯ್ತಲ್ಲ ಮೇಡಮ್, ಬಿಡುಗಡೆಯ ಸಂಕಷ್ಟಗಳು ಏನಾಯ್ತು ನಿಮಗೆ? ಅಮ್ಮಚ್ಚಿದೆ ಸರ್. ಹೌದು, ನಾನು ಆಗ್ಲೇ ಹೇಳಿದ್ನಲ್ಲ, ಅಂದ್ರೆ ನಾನು ಮಾಡಿದ್ರೆ ಸಿನಿಮಾ ಪ್ರೇಕ್ಷಕರಿಗಾಗೆ, ರಿಲೀಸ್ಗೆ ಮಾಡೋದು ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ದೆ. ಸೊ ಹಾಗಾಗಿ ಬೇಗನೆ ನಾವು ಮುಗೀತಿದ್ದಂಗೆ ರಿಲೀಸ್ಗೆ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಆದರೆ ರಿಲೀಸ್ಗೆ ಅಂತ ಡಿಸ್ಟ್ರಿಬ್ಯೂಟರ್ಸ್ನ ಹತ್ರ ಕೇಳಿದ್ರೆ ಯಾರು ಈ ಥರ ಸಿನಿಮಾ ತೊಗೊಳಕ್ಕೆ ರೆಡಿ ಇಲ್ಲ. ಅವ್ರಿಗೆ ಧೈರ್ಯನೇ ಇಲ್ಲ, ಈ ಥರ ಸಿನಿಮಾ ಆಗುತ್ತೆ ಅಂತ ಯಾರೂ ನಂಬಲಿಲ್ಲ. ಆಗ ಬಾಲು ಅಂತ ನಮ್ಮ ಥಿಯೇಟ್ರ್ ಪರ್ಸನ್ನು, ಬಟ್ ಸಿನಿಮಾನಲ್ಲಿ ಈ ಥರ ಡಿಸ್ಟ್ರಿಬ್ಯೂಟರ್ ಜೊತೆ ಕೆಲಸ ಮಾಡ್ತಿದ್ರು. ಅವ್ರ ಹತ್ರ ನಾವು ಹೋದ್ವಿ, ಹಿಂಗಿದೆ ಏನು ಮಾಡೋಣ ಅಂತ. ಏನೋ ನಿಮ್ಮ ಧೈರ್ಯ ಮಾಡಿ, ಬೇಕಾದ್ರೆ ನಾನು ಥ್ರೂ ಗಂಗಾಧರ್ ಮೂಲಕ ನಾನು ಥಿಯೇಟ್ರ್ ಬುಕ್ ಮಾಡಿಸ್ಕೊಡ್ತೀನಿ, ನೀವು ಮಾಡೋದಾದರೆ ಮಾಡಿ ಅಂತ. ನಮ್ಗೆ ಹೆಂಗೆ ಅಂದರೆ ಸರ್, ಎಷ್ಟೋ ಪ್ರೊಡ್ಯೂಸರ್ಸ್ಗೆ ಈ ಅನುಭವ ಇರಲ್ಲ. ನಾವು ಇಡೀ ಡಿಸ್ಟ್ರಿಬ್ಯೂಷನ್ನ ಅನುಭವವನ್ನು, ಅದರಲ್ಲೂ ನಮ್ಮ ಮನೆಯವರು ಒಂಥರ A to Z ಕಲ್ತ್ಬಿಟ್ರು ಅಂತ ಹೇಳ್ಬೋದು. ಹೋಗಿ ಸಿನಿಮಾ ಅಪ್ಲೋಡ್ ಮಾಡೋಕೆ ಬಂದಾಗಿಂದ ಹಿಡಿದು ಎಲ್ಲವೂ ಕೂಡ ನಾವು A to Z ನಾವೇ ಕೂತ್ಕೊಂಡು ಮಾಡಿದ್ವಿ. ನಾವು ಅಂದ್ಕೊಂಡ 40 ಥಿಯೇಟ್ರ್ ಸಿಕ್ಕಿತ್ತು ನಮಗೆ. ಬಟ್ ಆಶ್ಚರ್ಯ ಅಂದರೆ ಇಡೀ 1 ತಿಂಗಳು 31 ದಿನ ಥಿಯೇಟರಲ್ಲಿತ್ತು. ಫುಲ್ ಹೌಸ್, ಇದರಲ್ಲಿ 15 ದಿನ ನಮ್ಮದು ಸಿನಿಮಾ ಓಡ್ತು ಅಂತ ಇವತ್ತು ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ಸಕ್ಸಸ್ ಅಂತಾನೆ ಅನ್ಸುತ್ತೆ. ಇವತ್ತು 10 ದಿನಕ್ಕೆ ಅದ್ಭುತ ಅಂತ ಆಗ್ತಾ ಇದೆ. ಹೌದು ಸರ್, ಹೌದು, ನಿಜವಾಗ್ಲೂ ಅಷ್ಟೇ ಶಾರ್ಟ್ ಟರ್ಮ್ ಆಗಿದೆ. ಖಂಡಿತ. ಸೊ ನಾನು ಹೇಳೋದು, ಆ ಸಿನಿಮಾ ಮಾಡೋದು ಮುಖ್ಯನಾ ಅಥವಾ ಜನರಿಗೆ ಸಿನಿಮಾನ ಮುಟ್ಟಿಸೋದು ಮುಖ್ಯ ಅಂತ ಅನಿಸ್ತದೆ? ಸರ್, ನಾನು ಆಗಲೇ ಹೇಳಿದ್ರೆ ಅಮ್ಮಚ್ಚಿ ಮಾಡುವಾಗ ನಾನು ಇಂಟೆನ್ಷನ್ ಇದ್ದಿದ್ದೆ ಸಿನಿಮಾ ಮುಟ್ಟಿಸೋದು ಮುಖ್ಯ. ಯಾಕಂದರೆ ಇದು ಪ್ರದರ್ಶನ ಮಾಧ್ಯಮ, ನಾವು ನೋಡೋಕ್ಕೆ ಅಂತಲೇ ಮಾಡೋದು. ಡಬ್ದಲ್ಲಿ ಹಾಕಿ ಮುಚ್ಚಿಟ್ಕೊಳ್ಳೋದಾದ್ರೆ ಸಿನಿಮಾ ಯಾಕೆ ಮಾಡಬೇಕು? ಪುಸ್ತಕ ಓದ್ಬಿಟ್ಟು ಸುಮ್ಮನಾಗ್ಬಿಡ್ಬೋದಲ್ಲ. ಇದು ಜನ ನೋಡಬೇಕು, ಅದರದ್ದು ಸಾರ್ಥಕ ಸಿಗೋದೇ ಜನ ನೋಡಿ ಅದನ್ನು ಮೆಚ್ಕೊಂಡಾಗ. ಒಂದು ಪುಸ್ತಕ ಬರೆದವ್ರಿಗೆ ಓದುಗ ಓದಿ ಅದನ್ನು ಅನುಭವಿಸಿದಾಗ ಹೇಗೆ ಒಬ್ಬ ಬರಹಗಾರರು ಖುಷಿ ಕೊಡುತ್ತೋ, ಹಾಗೆ ನಾವು ಸಿನಿಮಾ ಮಾಡಿದಾಗ ನೋಡುಗ ನೋಡಿ ಮೆಚ್ಕೊಂಡ್ರೆ ಮಾತ್ರ ನಮಗಲ್ಲಿ ಸಾರ್ಥಕ ಅಂತ ಅನಿಸೋದು. ಹಾಗಾಗಿ ನಾವು ಖಂಡಿತ ಜನ ನೋಡಬೇಕು ಸರ್, ಯಾವುದೇ ಸಿನಿಮಾ ಆಗಲಿ ಜನ ನೋಡಬೇಕು, ಆಗಲೇ ಅಲ್ಲಿ ಸಕ್ಸಸ್ ಅಂತ. ನಿಮಗೆ ನಿರ್ಮಾಣದಲ್ಲಿ ತುಂಬ ಹೆಸರುಗಳನ್ನು ನೋಡಿದೆ ನಾನು. ಅದರಲ್ಲಿ ಭಾಳಷ್ಟು ಜನ ಸೇರಿಕೊಂಡು ಈ ಸಿನಿಮಾ ಮಾಡಿದ್ರಿ. ಅಂದ್ಕೊಂಡ ಮೊತ್ತಕ್ಕೆ ಮಾಡಿದ್ರ ಅಥವಾ ಜಾಸ್ತಿ ಆಯಿತು ಅಥವಾ ಅದರ ರಿಟರ್ನ್ಸ್ ಏನು? ಅಂದರೆ ಈಗ ಒಂದು ಸಿನಿಮಾ ಮಾಡೋದು ಎಷ್ಟು ಮುಖ್ಯವೋ, ಕೊನೆಗೂ ಅದರ ಸೋಲು ಗೆಲುವು ಹೃದಯದ ಮಟ್ಟಕ್ಕೆ ಅಥವಾ ಒಬ್ಬರಿಗೆ ಇಷ್ಟ ಆಗುವ ಮಟ್ಟಕ್ಕೆ ಒಂದು ಪಾರ್ಟು. ಅದರ ನಂತರ ಅದರ ಈ ಫಿನಾನ್ಷಿಯಲ್ ಪಾರ್ಟು ಇರುತ್ತಲ್ಲ. ಅಮ್ಮಚ್ಚಿ ನಿಮಗೆ ಏನು ಹೇಗೆ? ಸರ್, ಇದು ನಾವು ಅಮ್ಮಚ್ಚಿ ಸಿನಿಮಾ ಮಾಡ್ತೀವಿ ಅಂತ ಹೊರಟಾಗ, ಈಗ ನಾಟಕ ಆದರೆ ಹೌದು ನಾವು ಪರ್ಸ್ನಲಿ ನಾವು ತಗೊಂಡು ಏನೋ ಮಿನಿಮಮ್ 70 ಲಕ್ಷ 70,000 80,000 ಖರ್ಚಾಗುತ್ತೆ, ಹಾಕ್ತೀವಿ. ಒಂದು 10ರಿಂದ 15 ಶೋನಲ್ಲಿ ಅದು ವಾಪಸ್ ತೆಗಿತೀವಿ, ಮುಂದುವರ್ಕೊಂಡು ಹೋಗುತ್ತೆ. ಆದರೆ ಸಿನಿಮಾ ಅಂದಾಗ ಗೊತ್ತು, ಅದಕ್ಕೊಂದು ಮಿನಿಮಮ್ಮು ಬಜೆಟ್ ಬೇಕೇ ಬೇಕು. ಏನು ಮಾಡೋದು, ಸಿನಿಮಾ ಮಾಡ್ತೀವಿ ಅಂತ ಆಸೆ ಇಟ್ಕೊಂಡು ಏನು ಮಾಡೋದು ಅಂತ ಹೊರಟಾಗ, ಫಸ್ಟು ನಮ್ಮ ಮನೆಯವರು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನಮ್ಮ ಇಡೀ ತಂಡದವ್ರನ್ನ ಕೇಳಿದ್ವಿ, ಏನು ಮಾಡೋಣ, ನಾವೇ ಸೇರಿ ಒಂದಷ್ಟು ಹಾಕಿ ಮಾಡೋಣವಾ? ಯಾಕಂದರೆ ಈ ಥರ ಸಿನಿಮಾ ಪ್ರೊಡ್ಯೂಸರ್ಸ್ ಹತ್ರ ತೊಗೊಂಡೋದಾಗ ಯಾರೂ ಧೈರ್ಯ ಮಾಡಲ್ಲ ಸರ್. ಕೇಳ್ತಾರೆ, ಇದರಿಂದ ನಮಗೇನು ರಿಟರ್ನ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋದು ಅಂತ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡೋಕ್ಕಾಗಲ್ಲ. ಹಂಗೆ ಯೋಚನೆ ಮಾಡುವಾಗ ನಮ್ಮ
ತಂಡದವರೇ ಎಲ್ಲರೂ ಒಂದು 5-6 ಜನ ನಮ್ಮ ತಂಡದವ್ರು ಎಲ್ಲರೂ ಮುಂದೆ ಬಂದರು. ಆಯಿತು ಪಾಪ ಅವರೇನು ಕೋಟ್ಯಾಧೀಶ್ವರರಲ್ಲ, ಅವ್ರು ದುಡ್ದು ಸಣ್ಣ ಸಣ್ಣ ಇಟ್ಟಿದ್ದ ಒಂದು ಸೇವಿಂಗ್ಸ್ನೆಲ್ಲ ಸೇರಿಸಿ ನಾನು ಹಾಕ್ತೀನಿ ಅಂತ ನಮ್ಮ ಅದರಲ್ಲಿ ಪುಟ್ಟಮತ್ತೆ ಮಾಡಿದ್ರಲ್ಲ ಡಾಕ್ಟರ್ ರಾಧಾಕೃಷ್ಣ ಉರಾಳ ಅವರು, ಗೀತಾ ಸುರತ್ಕಲ್ ಅವರು, ಆಮೇಲೆ ನಮ್ಮ ಮನೆಯವರು, ಆಮೇಲೆ ನನ್ನ ತಮ್ಮ, ನಮ್ಮ ಫ್ಯಾಮಿಲಿಯಿಂದ ನನ್ನ ತಮ್ಮ ನಾನು ಜೊತೆ ಸೇರ್ಕೋತೀನಿ ಅಂತ ತಮ್ಮನ ಹೆಂಡತಿ ಬಂದರು. ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಮುನಿ ವೆಂಕಟಪ್ಪ ಅಂತ ಇದ್ದಾರೆ, ಅವರು ಕೂಡ ಈ ಬನ್ನಿ ನಿಮ್ಗೇನಾಗುತ್ತೋ ನನಗಾಗತ್ತೆ ಬರ್ತೀನಿ. ಬಟ್ ನಮ್ಮ ಮನೆಯವ್ರು ಒಂದು ಹೇಳಿದ್ರು, ಎಲ್ರಿಗೂ ಒಂದು ಕಂಡೀಷನು, ಈ ಸಿನಿಮಾಕ್ಕೆ ನೀವು ದುಡ್ಡು ಹಾಕ್ತಾ ಇದ್ದೀರಿ ಬಟ್ ಒಂದೇ ಒಂದು ರೂಪಾಯಿ ವಾಪಸ್ ಬರುತ್ತೇನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದರೆ ಮಾತ್ರ ಹಾಕಿ ಅಂತ ಮೊದಲೇ ಹೇಳಿದರು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ರು. ಸೊ ಹಾಗಾಗಿ ನಾವು ಹಾಕಿದ್ವಿ. ನೀವು ಹೇಳ್ದಂಗೆ ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಗಿಂತ ಮತ್ತು 10-20 ಲಕ್ಷ ಎಕ್ಸ್ಟ್ರಾ ಆಯಿತು. ಆಗಲೂ ಕೂಡ ಎಲ್ಲರೂ ಮತ್ತೆ ಅದನ್ನು ಶೇರ್ ಮಾಡಿದ್ರು. ಶೇರ್ ಮಾಡಿದಂಥದ್ದು ರಿಲೀಸ್ ಆದಮೇಲೆ ನಮಗೇನು ಆ ಥರ ಹಾಕಿದ್ದು ಫುಲ್ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಮ ಮನೆಯವ್ರು ಅದ್ರ ಮೊದಲೇ ಹೇಳಿದರು ಕೂಡ. ಒಂದು ಸಮ್ ಪರ್ಸೆಂಟೇಜಷ್ಟು ಬಂತು, ಅಂದ್ಕೊಂಡೋದಕ್ಕಿಂತ ಜಾಸ್ತಿ ಬಂತು. ಅದೇ ನಮ್ಮ ಸಕ್ಸಸ್ ಅಷ್ಟೇ. ಯಾಕಂದ್ರೆ ನಾವು ದುಡ್ಡಿಗೋಸ್ಕರ ಸಿನಿಮಾ ಮಾಡಿದ್ದಲ್ಲ, ಖುಷಿಗೋಸ್ಕರ ಮಾಡಿದ್ದು, ಜನನ ಮುಟ್ಲಿಕ್ಕೋಸ್ಕರ ಮಾಡಿದ್ದು. ನಿರೀಕ್ಷೆಗಿಂತ ಜಾಸ್ತಿ ಜನನ ಮುಟ್ಟಿದೆ, ಅದು ಖುಷಿ ಇದೆ ಅಷ್ಟೇ.